ಸೊ ಆಂಜಿನಪ್ಪನವ್ರ ಬಗ್ಗೆ ಬರೆದಿರುವಂಥ ಕವನ ಅಲ್ಲಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದರು. ಆಂಜಿನಪ್ಪ ಅವ್ರ ಬಗ್ಗೆ ಎಲ್ ಎಸ್ ಆಶಾ ಗುಡದಳ್ಳಿಯವರು ಒಂದು ಕವನ ಬರೆದಿದ್ದಾರೆ, ಅದನ್ನು ಈ ಮಧ್ಯದಲ್ಲಿ ಹೇಳ್ತಾರೆ ಅಂತ. ಅವರಿಗೂ ಅಷ್ಟೇ ತುಂಬ ಖುಷಿ ಆಯಿತು. ಅವರು ಭಾಷಣ ಮಾಡಬೇಕಾದ್ರೆ ನನ್ನ ಬಗ್ಗೆ ನಮ್ಮಮ್ಮ ಏನೋ ಬರೆದಿದ್ದಾರೆ, ಅದನ್ನು ನಾನು ಹೇಳ್ತೀನಿ, ಇದು ಕೇಳಿಸ್ಕೊತೀನಿ ಅವ್ರು ಹೇಳೋದನ್ನು. ಅದೇನು ಬರ್ತಿದ್ಯೋ ಹೇಳಿ ಅಮ್ಮ ಅಂತಂದ್ಬಿಟ್ಟು ಹೇಳಿದ್ರು. ನಾನು ಅವ್ರು ಅಷ್ಟು ಜನನು ನನ್ನೇನು ನೋಡೋಕ್ಕಿದ್ಬಾರ್ದು, ನನಗೆ ಒಂಥರ ಆಗ್ಬಿಡ್ತಾಗ. ಸರಿ ಮತ್ತೆ ಕರೆದ್ರು. ಅವ್ರ ಭಾಷಣ ಮುಗಿದ್ಮೇಲೆ ಹೋದೆ ನಾನು. ಆಗ ಹೇಳಿದೆ ಅವರಿಗೆ ಶೀರ್ಷಿಕೆ, ಆ ಕವನದ ಶೀರ್ಷಿಕೆ ಬಳ್ಳ ಸುರಿಸಿ ಸಂಜೀವಿನಿ ಹೊಳ್ಳ ಹರಿಸಿದರು ಡಾಕ್ಟರ್ ಆಂಜನಪ್ಪ. ದೊಡ್ಡ ಇತಿಹಾಸವುಳ್ಳ ನೆಲೆಮಗನ ದೊಡ್ಡಬಳ್ಳಾಪುರದ ಇತಿಹಾಸ ಕೇಳಿರಿಲ್ಲಿ. ಉತ್ತರ ಪಶ್ಚಿಮಾಭಿಮುಖವಾಗಿ 40 ಉದ್ದಳತೆಯ ನೋಡಿರಲ್ಲಿ 78,640 ಹೆಕ್ಟರ್ ಭೌಗೋಳಿಕ ಭೂ ವಿಸ್ತಾರ ಮೇಲ್ಮೈನಲ್ಲಿ 5 ಹೋಬಳಿಗಳ 298 ಕಂದಾಯ ಗ್ರಾಮಗಳಲ್ಲಿನ ದೊಡ್ಡ ತುಮಕೂರೆಂಬ ಅಂಜನನ ಬಟ ಬಯಲಿನಲ್ಲಿ ಕಲ್ಲರಳಿ ಹೂವಾದ ಆಂಜನಪ್ಪ ಗಂಡರಗೂಳಿ ಶೌರ್ಯರು. ಹೊಯ್ಸಳ ಬಲ್ಲಾಳ ಬಿಟ್ಟಿದೇವನ ವಂಶಜರು. ಮೊಘಲರ ಆಳ್ವಿಕೆಯಲ್ಲಿ ಹಚ್ಚಾದ ನಾಣ್ಯಗಳಲ್ಲಿ ಬರ್ಲಾಪುರೆಂಬ ಹೆಸರಲ್ಲಿ ಕವಿ ರಾಘವೇಂದ್ರ ಸಾರಸ್ವತ ಪರಿಣಯ ಉದ್ರಂತದಲ್ಲಿ ಬೃಹತ್ ಪ್ರತ್ಯಾಕಪುರವೇ ದೊಡ್ಡಬಳ್ಳಾಪುರವಿಲ್ಲಿ. ಇದು ಏನಕ್ಕೆ ಇದು ಮಾಡಿದೆ ನಾನು ಅಂತಂದರೆ, ನಮ್ಮ ಕರ್ನಾಟಕದಲ್ಲೇನೆ ಒಂದು ಕಲೆ ಕ್ರೀಡೆ ಈ ರೀತಿ ಏನೇ ಒಂದು ತೊಗೊಂಡ್ರು ದೊಡ್ಡಬಳ್ಳಾಪುರ ಅನ್ನೋದು ತುಂಬ ವಿಭಿನ್ನವಾಗಿದೆ. ಒಂದು ದೊಡ್ಡಬಳ್ಳಾಪುರದ ಹೆಸರಿಗೆನೇ ದೊಡ್ಡ ಅಂತ ಹೆಂಗೆ ಫಸ್ಟ್ ಟೈಟ್ಲ್ ಇದೆಯೋ ಅದ್ರ ತಕ್ಕನಂಗೆ ನಾನು ವಿಮರ್ಶೆ ಮಾಡಬೇಕು, ಮತ್ತು ನಮ್ಮ ದೊಡ್ಡಬಳ್ಳಾಪುರ ಕೂಡ ಸಹ ಅದೇ ರೀತಿ ಇದೆ ಅನ್ನೋ ಒಂದು ಇದನ್ನು ನಾನಿಲ್ಲಿ ಇದು ಮಾಡಿದೆ. ಅಲ್ಲಿ ದೊಡ್ಡ ತುಮಕೂರಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಬಹಳ ಹಿಂದಿನ ಕಾಲದ್ದು. ಅಲ್ಲಿ ಅದಕ್ಕೆ ನಾನು ಅಂಜನನ ಬಟ ಬಯಲಿನಲ್ಲಿ ಅಂತ ಅವಳು ಆ ಊರಲ್ಲಿ ಹುಟ್ಟಿದ್ರು ಅಂತಲೇ ನಾನು ಅದನ್ನು ಮೆನ್ಷನ್ ಮಾಡಿರೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಫ್ರಾನ್ಸಿಸ್ ಬುಕಾನ್ನಲ್ಲಿ ಹಿಂದೆ ಒಂದು ಸತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ಸರ್ವೆ ಮಾಡೋದಕ್ಕೆ ಅಂತ ಕಳಿಸಿರ್ತಾರೆ ಬುಕಾನ್ ಅನ್ನೋರನ್ನ. ಅವರು ಸಹಿತ ನಿಂತು ನಮ್ಮ ದೊಡ್ಡಬಳ್ಳಾಪುರನ ವರ್ಣನೆ ಮಾಡಿರ್ತಾರೆ. ಅದನ್ನು ಇದು ಮಾಡಿದ್ದೀನಿ. ಶೈವ ವೀರಶೈವ ವೈಷ್ಣವರು ನಾಥ ಪಂಥದಲ್ಲಿ ನಿಲುವುಗಲ್ಲು ಶಾಸನಗಂಬಗಳಲ್ಲಿ ಶಿಲಾವೃತ ಹೆಸರಲ್ಲಿ ಕೆಂಪು ನೀಲಿ ಕಲ್ಲುಗುಪ್ಪೆಯ ಪಾಂಡವರ ಕುರುಹಗಳಲ್ಲಿ ಪಾರಿಜಾತ ಪಹರಣಂ ವಾಣಿ ವಿಲಾಸಂ ಮಕ್ಕುತಿಮ್ಮನ ಕೃತಿಯಲ್ಲಿ ಅಂಗವೈಭವ ನರಸಿಂಗ ದೇವರಸನ ಶಾಸನವಿಲ್ಲಿ. ಇಲ್ಲಿ ನಮ್ಮ ನಂದಿ ಒಳಗಡೆ ಕೆಲವರು ಕವಿ ಮಹಾಶಯರು ಇರ್ತಾರೆ, ಅವರೆಲ್ಲ ಕೆಲವೊಂದು ಕೃತಿಗಳನ್ನ ಬರೆದಿದ್ದಾರೆ. ಆ ಒಂದು ಇದನ್ನ ಇದಕ್ಕೆ ಇದು ಮಾಡಿದ್ದೀನಿ. ಕೃಷ್ಣ ದೇವರಾಯನ ಮನದರಸಿಯ ಚೆನ್ನಾದೇವಿ ಅಗ್ರಹಾರ, ಉಜ್ಜಿನಿ ಹುಲು ಕುಡಿಯ ಗಿರಿಗೆ ದಳವಾಯಿ ಪಳ್ಳೆಗಾರ, ರಸಮೈತ್ರಿ ಅರ್ಕಾವತಿಗೆ ಮೈದುಂಬಿ ಮುತ್ತಿನ ಹಾರ, ಬಾಶೆಟಳ್ಳಿ ಕೈಗಾರಿಕಾ ನಗರಿಗೆ ಸುಪ್ರಸಿದ್ಧ ರೇಷ್ಮೆ ಹಾರ, ಇತಿಹಾಸವುಳ್ಳ ಲಕ್ಷ್ಮೀ ರಮಣನಿಗೆ ತೋಮಾಲೆ ಹಾರ. ಇದರಲ್ಲಿ ನಾನು ಕೃಷ್ಣದೇವರಾಯನ ಮನದರಸಿ ಚೆನ್ನಾದೇವಿ ಅಗ್ರಹಾರ ಅಂದರೆ ನಾವೆಲ್ಲ ಕೇಳಿರ್ತೀವಿ, ಮದುರೆ ಹತ್ರ ಚೆನ್ನಾದೇವಿ ಅಗ್ರಹಾರ ಅಂತಿದೆ ಆದರೂ. ಮತ್ತು ಉಜ್ಜಿನಿ ಹುಲ್ಲುಕಡಿಗೆ ದಳವಾಯಿ ಪಳ್ಳೆಗಾರ ಅವನಾಗಿರ್ತಾನೆ. ಇಲ್ಲಿ ಅರ್ಕಾವತಿ ಅನ್ನೋದು ತುಂಬ ವೈಶಿಷ್ಟ್ಯವಾದ ನದಿ, ನಮ್ಮಲ್ಲೇ ಹುಟ್ಟಿ ಹರಿಯುತ್ತೆ. ನಮ್ಮ ಇಲ್ಲಿ ಅರ್ಕಾವತಿ, ಬಡವಾಣೆ, ನಂದಿ ಬೆಟ್ಟ ಇದರಲ್ಲೆಲ್ಲ ಅದು ಹುಟ್ಟುತ್ತೆ. ಇದು ಕಾವೇರಿ ನದಿಗೆ ಒಳ ಹರಿವು ಐತೆ ಅಂತ ಹೇಳ್ತಾ ಇದ್ರು. ಆಂಜನಪ್ಪನವರು ಸಹ ಅದರಲ್ಲಿ ಒಂದು ನಾಯಕತ್ವ ವಹಿಸಿ ಹೋರಾಟಗಳೆಲ್ಲ ಮಾಡಿದಾರಂತೆ. ನನಗೆ ಆಮೇಲೆ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದೆಲ್ಲ. ನಾನು ಬಾಶೆಟ್ಟಳ್ಳಿ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಹೇಳಬೇಕು ಅಂತಂದರೆ ಒಂದು 2ನೇ ಕೈಗಾರಿಕೋದ್ಯಮ ನಗರ. ಅದರಿಂದಾಗಿ ಆ ಒಂದು ತಗೊಂಡೆ. ಸುವರ್ಣಾಕ್ಷ ಏನಪ್ಪ ಅಂದರೆ ಸುಪ್ರಸಿದ್ಧ ಆಹಾರ ಅಂದರೆ ಮೊದಲ ಬಾರಿಗೆ ಸಮ್ಮೇಳನ ನಡೀತಾ ಇದೆ, ಇದು ಒಂದು ಟಾಪಿಕ್ ತಗೋಬೇಕಾಗಿತ್ತು. ಇತಿಹಾಸವುಳ್ಳ ಲಕ್ಷ್ಮೀ ರಮಣನಿಗೆ ತೋಮಾಲೆ ಹಾರ, ಇದು ನಾನು ಅವತ್ತು ಡಾಕ್ಟರ್ ಆಂಜನಪ್ಪ ಅವರು ಸಮ್ಮೇಳನಾಧ್ಯಕ್ಷರು ಅಂತ ತೀರ್ಮಾನ ಆಗಿ ಮಾರನೇ ದಿವಸ ಬರೆದಿದ್ದಂಥ ಕೃತಿ ಇದು. ಒಂದು ಸತಿ ಆಗಿ ನಿಂತು ಡೇಟ್ ಫಿಕ್ಸ್ ಮಾಡಿ ನಿಂತೋಯ್ತು. ಏನು ಈ ಕವಿತೆಗೂ ಇದಕ್ಕೂ ಏನು ಸಂಬಂಧ ಐತೆ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಅವರು ಸಮ್ಮೇಳನ ಮತ್ತು ಆವತ್ತೇನೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ತೇರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ. ಇದು ಒಂದು ಎಷ್ಟು ದೇವರನ್ನು ನೆನ್ಕೊಂಡಂಗಾಯಿತು, ದೇವರು ಇರೋದು ಸತ್ಯ ಅನ್ನೋದು ಇದಕ್ಕೆ. ಗಂಗರಾಳ್ವಿಕೆಯ ಒಕ್ಕಲು ಮಗನ ಗಂಧ ಗಾಂಭೀರ್ಯಕ್ಕೆ ಗಾನಗಾರುಡುಗರಿಂದ ಗಾನವೈಭವ,
ಕೆಂಪೇಗೌಡರ ವಂಶಜನಿಗಿಂದು ತನ್ನ ತಾಯ್ನೆಲೆಯಲ್ಲಿ ಸಮ್ಮೇಳನ ಅಧ್ಯಕ್ಷರೆಂದು ಶಿರಮೇರು ಕಿರೀಟ, ಸ್ವರ್ಣಲೇಪಿತ ಹಯಗ್ರೀವನ ರಥದಲ್ಲಿ ರಾಜಬೀದಿಗಳಲ್ಲಿ ಮೆರವಣಿಗೆ, ಸೌಮ್ಯ ಸ್ವರೂಪಿ ಸದಾ ಸ್ವರೂಪಿ ವೈದ್ಯೋ ನಾರಾಯಣೋ ಹರಿಗೆ ಮೆರವಣಿಗೆ, ಹಳ್ಳಿ ಡಾಕ್ಟರ್ ಹುಂಡಿ ಡಾಕ್ಟರ್ ಪ್ರಮುಖ ಡಾಕ್ಟರ್ ಎಂದೇ ಆಂಜನಪ್ಪ ಸುಪ್ರಸಿದ್ಧರು. ಈ ಸಮ್ಮೇಳನ ಹಿಂಗೆ ನಡಿಬಹುದು ಅನ್ನೋ ಒಂದು ಕಲ್ಪನೆ ಮಾಡಿ ನಾನು ವರ್ಣಿಸಿದ್ದೆ. ಅಲ್ಲಿ ಆಶ್ಚರ್ಯ, ಅಲ್ಲಿ ಬಂದು ನೋಡಿದ್ರೆ ಅದೇ ರೀತಿ ಮಾಡ್ತಾಯಿದ್ರು. ಕೆಂಪೇಗೌಡರ ವಂಶಜ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಒಕ್ಕಲಿಗರನ್ನ, ಗೌಡ ಮನೆತನದವ್ರನ್ನ ಕೆಂಪೇಗೌಡರ ವಂಶಕ್ಕೆ ಹೋಲಿಸ್ತಾರೆ. ಆದ್ದರಿಂದ ಅವ್ರನ್ನ ಇದು ಮಾಡಿದೆ. ಈ ಗಂಗರು ಅಂತ ಬಂದಾಗ ಅವರು ಸಹಿತ ಒಕ್ಕಲು ಕುಲದವರು ಅನ್ನೋ ಒಂದು ಇದನ್ನು ಇದು ಮಾಡಿದೆ. ಅವರು ನಿಜವಾಗಲೂ ಕಣ್ಣಿಗೆ ಕಾಣಿಸೋ ದೇವರು. ಮನುಷ್ಯನಿಗೆ ಅವನು ಎಂಥ ಕಾಯಿಲೆ ಆಗಲಿ ಅವರು ಒಂದು ಜೋಶ್ ತುಂಬ್ತಾರೆ ಒಂದು ಪೇಷಂಟಿಗೆ. ಆ ಜೋಶಲ್ಲಿ ಅವನು ಅರ್ಧ ಕಾಯಿಲೆ ಮೇಲಾಗಿರಬೇಕು, ಇನ್ನು ಅರ್ಧ ಕಾಯಿಲೆ ಟ್ರೀಟ್ಮೆಂಟಲ್ಲಿ ಮೇಲಾಗಬೇಕು. ಆ ರೀತಿ ಇದು ಮಾಡ್ತಾರೆ ಅವರು. ಕಣ್ಣಿಗೆ ಕಾಣುವ ನಿಜ ವೈದ್ಯ ಹರಿ, ಹಳ್ಳಿ ನುಡಿಗಟ್ಟಿನ ಮಣ್ಣಿನ ಮಗನ ಕರುಣಿಸಿದಳು ವಾರಿ. ನಿಜವಾಗ್ಲೂ ಈಕೆನ್ನ ನಮ್ಮ ಕನ್ನಡಾಂಬೆನೇ ಇಲ್ಲಿ ಕಳಿಸಿದಳೆ ಹಡೆದು ಅನ್ನೋ ಒಂದಿದು. ಅಜ್ಞಾನಿಗೆ ವಿಜ್ಞಾನವ ತಿಳಿಸಿ ರೋಗ ಹೊಡೆದೋಡಿಸುವ ಪರಿ. ಅವ್ರು ಹೇಳುವ ಮಾತುಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಬಳ್ಳ ಹರಿಸಿದ ನಾಡಿಗೆ ಸಂಜೀವಿನಿ ಹೊಳ್ಳ ಹರಿಸುವ ಶೌರಿ. ಡಾಕ್ಟರ್ ಆಂಜಿನಪ್ಪ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ರಂಜಿತ. ಇಲ್ಲಿ ಬಳ್ಳ ಹರಿಸಿ ಒಂದು ವಯಸ್ಸಾಳರ ಕಾಲದಲ್ಲಿ ಹಸು ಒಂದು ಇದಕ್ಕೆ ಹಾಲು ಸುರಿಸಿದ್ರಿಂದ ಇವರು ಸಹಿತ ಡಾಕ್ಟ್ರು ಇವರೇನೋ ಒಂಥ ಸಂಜೀವಿನಿ, ಒಬ್ಬ ಪೇಷಂಟಿಗೆ ಸಂಜೀವಿನಿ ತರಹ ಇವರು ಅಲ್ಲಿ ಹಸು ಹಾಲು ಸುರಿಸಿದ್ದಕ್ಕೂ ಇವರು ಡಾಕ್ಟ್ರು ಅದೇ ರೀತಿ ಮಾತಾಡಿ ಪೇಷಂಟ್ಗಳು ನೋಡುವುದಕ್ಕೂ ನಿಜವಾಗ್ಲೂ ಒಂದು ವೈವಿಧ್ಯಮಯ ಅಂತಲೇ ಅನ್ಬಹುದು. ಅದರಿಂದಾಗಿಯೇ ಡಾಕ್ಟರ್ ಆಂಜಿನಪ್ಪ ಇತಿಹಾಸದ ಪುಟಗಳಲ್ಲಿ ಅವರು ವರ್ಣರಂಜಿತ ಆಗ್ತಾರೆ ಅನ್ನುವುದು ಇದು ನಾನು ಬರ್ತಿದ್ದಿರೋದು.